ಇವತ್ತು ದೇಶಾದ್ಯಂತ ಶ್ರೀರಾಮನವಮಿ ಸಂಭ್ರಮ ಮನೆ ಮಾಡಿದೆ. ಅಯೋಧ್ಯೆಯಲ್ಲಿ ರಾಮನ ದರ್ಶನಕ್ಕೆ ಇದೀಗ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ ಅಯೋಧ್ಯೆ ಇವತ್ತು. ಕಾರಣ ಇವತ್ತು ಶ್ರೀರಾಮನವಮಿ ಇಡೀ ರಾಜ್ಯಾದ್ಯಂತ ಆಚರಿಸಲಾಗ್ತಾ ಇದೆ ವಿಶೇಷವಾಗಿ. ಹಾಗಾಗಿ ಇವತ್ತು ದೇಶಾದ್ಯಂತ ಶ್ರೀರಾಮನವಮಿ ಸಂಭ್ರಮ ಹಬ್ಬದ ವಾತಾವರಣ ಇದೆ. ಈಗ ಅಯೋಧ್ಯೆಯಲ್ಲೂ ಕೂಡ ರಾಮನ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಐತಿಹಾಸಿಕ ಈ ಕ್ಷಣಕ್ಕೆ ಸಾಕ್ಷಿಯಾಗಿರುವಂತದ್ದು ಅಯೋಧ್ಯೆ ಇವತ್ತು. ಈ ದೃಶ್ಯಗಳಲ್ಲಿ ಗಮನಿಸಬಹುದು. ರಾಮನಿಗೆ ವಿಶೇಷವಾಗಿ ಅಲಂಕಾರ ಕೂಡ ಮಾಡಲಾಗಿದೆ. ಇವತ್ತು ವಿಶೇಷವಾದಂತಹ ಅಲಂಕಾರ, ಪೂಜೆ, ಪುರಸ್ಕಾರ ಎಲ್ಲವೂ ಕೂಡ ಇವತ್ತು ಬೆಳಗ್ಗೆಯಿಂದಲೇ ಆರಂಭ ಆಗಿದೆ. ಇದೀಗ ವಿಶೇಷವಾಗಿ ಇನ್ನು ಬಹಳ ವಿಶೇಷ ಅಂತಂದ್ರೆ ಅಯೋಧ್ಯೆಯಲ್ಲಿ ಭಕ್ತ ಸಾಗರ ಹರಿದು ಬರ್ತಾ ಇದೆ ದರ್ಶನಕ್ಕೆ. ಅಯೋಧ್ಯೆಯಲ್ಲಿ ರಾಮನ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇರುವಂಥದ್ದು. ಕಾರಣ ಇವತ್ತು ದೇಶಾದ್ಯಂತ ಶ್ರೀರಾಮನವಮಿ ಅದ್ಧೂರಿಯಾಗಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಗ್ತಿದೆ. ಇದೀಗ ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ ಅಯೋಧ್ಯೆ ಕೂಡ. ಅದರಲ್ಲೂ ಕೂಡ ಅಯೋಧ್ಯೆಯಲ್ಲಿ ಶ್ರೀರಾಮನವಮಿ ಬಹಳ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತೆ ಪ್ರತಿ ವರ್ಷವೂ ಕೂಡ. ಅದರಂತೆ ಈ ವರ್ಷವೂ ಕೂಡ ಅತಿ ವಿಶೇಷವಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮನವಮಿ ಆಚರಿಸಲಾಗ್ತಾ ಇದೆ. ವಿಶೇಷವಾದಂತಹ ಅಲಂಕಾರ, ಪೂಜೆ, ಪುರಸ್ಕಾರ ಬೆಳಗ್ಗೆಯಿಂದಲೇ ಆರಂಭ ಆಗಿದೆ. ಹೀಗೆ ದೇಶಾದ್ಯಂತ ಇವತ್ತು ರಾಮನವಮಿ ಹಬ್ಬದ ವಾತಾವರಣ ಇದೆ. ವಿಶೇಷವಾಗಿ ಅಯೋಧ್ಯೆಯಲ್ಲಿ ಈ ಒಂದು ಕ್ಷಣಕ್ಕೆ ಲಕ್ಷಾಂತರ ಜನ ಕಾಯ್ತಿರ್ತಾರೆ. ಅದರಲ್ಲೂ ಕೂಡ ಪ್ರತಿ ವರ್ಷ ಶ್ರೀರಾಮನವಮಿ ಬಹಳ ವಿಶೇಷವಾಗಿ ಅತಿ ವಿಜೃಂಭಣೆಯಿಂದ ಆಚರಿಸೋದು ಅಂತಂದರೆ ಅದು ಅಯೋಧ್ಯೆಯಲ್ಲಿ. ಹಾಗಾಗಿ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಅಯೋಧ್ಯೆಯಲ್ಲಿ ಶ್ರೀರಾಮನವಮಿ ಆಚರಣೆ ಮಾಡಲಾಗ್ತಾ ಇದೆ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಭಕ್ತ ಸಾಗರ ಕೂಡ ಹರಿದು ಬರ್ತಾ ಇದೆ ರಾಮನ ದರ್ಶನಕ್ಕೋಸ್ಕರ. ಇವತ್ತು ಬೆಳಗ್ಗೆಯಿಂದ ನಡೀತಾ ಇರುವಂಥ ಪೂಜಾ ಕೈಂಕರ್ಯಗಳು, ಅದರಲ್ಲೂ ಕೂಡ ಇಡೀ ದೇಶದಲ್ಲೇ ಶ್ರೀರಾಮನವಮಿ ಆಚರಿಸಲಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಇಲ್ಲಿ ಅಯೋಧ್ಯೆಯಲ್ಲಿ ಬಹಳ ವಿಶೇಷವಾಗಿ ರಾಮನಿಗೆ ವಿಶೇಷವಾದಂಥ ಅಲಂಕಾರ ಎಲ್ಲವೂ ಕೂಡ ಮಾಡಿ ಇವತ್ತು ಶ್ರೀರಾಮನವಮಿ ಆಚರಣೆ ಮಾಡಲಾಗ್ತಾ ಇದೆ. ಹೀಗೆ ದೇಶಾದ್ಯಂತ ಇವತ್ತು ಶ್ರೀರಾಮನವಮಿ ಆಚರಣೆ ಮಾಡಲಾಗ್ತಾ ಇದೆ. ವಿಶೇಷವಾಗಿ ಅಯೋಧ್ಯೆಯಲ್ಲೂ ಕೂಡ ಇದೀಗ ಶ್ರೀರಾಮನವಮಿ ವಿಶೇಷವಾಗಿ ಆಚರಿಸಲಾಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸಬಹುದು. ಅದರಲ್ಲೂ ಕೂಡ ಅಯೋಧ್ಯೆಯಲ್ಲಿ ಬಹಳ ವಿಶೇಷವಾಗಿ ರಾಮನವಮಿ ಆಚರಣೆ ಮಾಡಲಾಗುತ್ತೆ. ಪ್ರತಿ ವರ್ಷದಂತೆ ಇದೀಗ ಈ ವರ್ಷವೂ ಕೂಡ ಶ್ರೀರಾಮನವಮಿ ಆಚರಣೆ ಮಾಡಲಾಗ್ತಾ ಇದೆ. ಭಕ್ತ ಸಾಗರ ಕೂಡ ಹರಿದು ಬರ್ತಾ ಇದೆ. ಇಲ್ಲಿ ಏನೆಲ್ಲ ತಯಾರಿಗಳು ಬೇಕು ಎಲ್ಲವೂ ಕೂಡ ತಯಾರಿಗಳನ್ನ ಮಾಡಿಕೊಂಡಿದ್ರು. ಕಳೆದ 2 ದಿನಗಳಿಂದ ಇಲ್ಲಿ ಬರದ ಸಿದ್ಧತೆಗಳು ಕೂಡ ನಡೆದಿದೆ. ಏನೆಲ್ಲ ಸಿದ್ಧತೆಗಳು ಬೇಕೋ, ಏನೆಲ್ಲ ತಯಾರಿಗಳು ಬೇಕೋ ಎಲ್ಲವೂ ಕೂಡ ಮಾಡಿಕೊಂಡಿದ್ರು. ಅದರಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾಗಿರುವಂಥ ಹಬ್ಬಗಳಲ್ಲಿ ಶ್ರೀರಾಮನವಮಿ ಕೂಡ ಒಂದಾಗಿರುವಂಥದ್ದು. ಹಾಗಾಗಿ ಪ್ರತಿ ವರ್ಷ ಹೇಗೆ ಆಚರಣೆ ಮಾಡ್ತಾರೋ ಅದರಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಅದರಲ್ಲೂ ಕೂಡ ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನವೇ ಇಲ್ಲಿ ಈ ಒಂದು ಶ್ರೀರಾಮನವಮಿ ಅಂಥೇಳಿ ಆಚರಣೆ ಮಾಡಲಾಗುತ್ತೆ. ಅದರಲ್ಲೂ ಕೂಡ ಶ್ರೀರಾಮಚಂದ್ರನು ಜನಿಸಿದ ಸ್ಮರಣಾರ್ಥಕವಾಗಿ ಈ ಒಂದು ಪವಿತ್ರವಾದಂಥ ದಿನವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತೆ. ಅದರಂತೆ ಇದೀಗ ಅಯೋಧ್ಯೆಯಲ್ಲೂ ಕೂಡ ಈ ರೀತಿಯಾಗಿ ಹಬ್ಬದ ವಾತಾವರಣ ಇದೆ. ಅದರಲ್ಲೂ ಕೂಡ ಈ ವರ್ಷ ಶ್ರೀರಾಮನವಮಿಯ ಆಧ್ಯಾತ್ಮಿಕ ದೃಷ್ಟಿಯಿಂದ ಅತ್ಯಂತ ವಿಶೇಷವಾಗಿದೆ ಅನ್ನುವಂಥದ್ದು ಮತ್ತೊಂದು ವಿಶೇಷತೆ. ಹಾಗಾಗಿ ಭಕ್ತರಿಗೂ ಕೂಡ ಪುಣ್ಯ ಫಲಗಳನ್ನು ತರಲಿದೆ ಅನ್ನುವಂಥದ್ದು ಭಕ್ತರ ನಂಬಿಕೆ. ಇನ್ನು ಈ ವರ್ಷ ರಾಮನವಮಿಯನ್ನು ಹೇಗೆಲ್ಲ ಆಚರಿಸಬೇಕು ಅಂತ ಹೇಳಿ ಅಯೋಧ್ಯೆಯಲ್ಲೂ ಕೂಡ ಬಹಳಷ್ಟು ತಯಾರಿಗಳು ನಡೆದಿತ್ತು. ಅದರಂತೆ ಇದೀಗ ರಾಮನವಮಿ ಆಚರಣೆ ಮಾಡಲಾಗ್ತಾ ಇದೆ. ಈ ದೃಶ್ಯಗಳಲ್ಲಿ ಗಮನಿಸಬಹುದು. ಇದು ಅಯೋಧ್ಯೆಯ ದೃಶ್ಯಗಳು. ಅದರಲ್ಲೂ ಕೂಡ ಇಡೀ ದೇಶದಲ್ಲಿ ಒಂದು ಕಡೆ ರಾಮನವಮಿ ಆಚರಣೆ ಮಾಡಿದ್ರೆ, ಮತ್ತೊಂದು ಕಡೆ ಇಲ್ಲಿ ಅಯೋಧ್ಯೆಯಲ್ಲಿ
ಬಹಳ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತೆ. ಕಾರಣ ಏನು ಅಂತಂದರೆ ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಜನ ಅಯೋಧ್ಯೆಗೆ ಬರ್ತಾರೆ, ಅದರಲ್ಲೂ ಕೂಡ ರಾಮನವಮಿ ಹಿನ್ನೆಲೆ. ಹಾಗಾಗಿ ಇಲ್ಲಿ ಒಂದು ಕಡೆ ಭಕ್ತರಿಗೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದು ಮಾಡಿಕೊಟ್ಟಿದ್ದಾರೆ, ಮತ್ತೊಂದು ಕಡೆ ಏನೆಲ್ಲ ಪೂಜಾ ಕೈಂಕರ್ಯಗಳು ನಡೀಬೇಕು, ಹೇಗೆ ಆಚರಿಸಬೇಕು ಅದು ಕೂಡ ಮಾಡಲಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಇವತ್ತು ರಾಮನಿಗೆ ವಿಶೇಷವಾದಂಥ ಅಲಂಕಾರ ಮಾಡಿ ಇವತ್ತು ಬೆಳಗ್ಗೆಯಿಂದ ಆರಂಭವಾಗಿರುವಂಥ ಪೂಜೆಗಳು ಇದೀಗ ಭಕ್ತರ ಸಾಗರ ಕೂಡ ಒಂದು ಕಡೆ ಹರಿದು ಬರ್ತಾ ಇದೆ. ಇವತ್ತು ಬಹಳ ವಿಶೇಷವಾಗಿ ಈ ವರ್ಷದ ರಾಮನವಮಿ ಆಚರಣೆ ಮಾಡಲಾಗ್ತಾ ಇದೆ. ಈ ದೃಶ್ಯಗಳಲ್ಲಿ ಗಮನಿಸ್ಬೋದು. ಅದರಲ್ಲೂ ಕೂಡ ಈ ವರ್ಷ ರಾಮನವಮಿಯನ್ನು ಹೇಗೆ ಆಚರಿಸಬೇಕು, ಯಾಕೆ ಆಚರಿಸಬೇಕು, ಅದಾದ ನಂತರ ಅಯೋಧ್ಯೆಯಲ್ಲಿ ಹೇಗೆಲ್ಲ ತಯಾರಿಗಳನ್ನು ಮಾಡಬೇಕು ಅಂಥೇಳಿ ಕಳೆದ 2 ಅಥವಾ 3 ದಿನಗಳಿಂದ ತಯಾರಿಗಳು ಮಾಡಲಾಗ್ತಾ ಇತ್ತು. ಇದೀಗ ರಾಮಲಲ್ಲನಿಗೆ ವಿಶೇಷವಾದಂಥ ಪೂಜೆ ಪುರಸ್ಕಾರ ಮಾಡಲಾಗ್ತಾ ಇದೆ. ಅಯೋಧ್ಯೆಯ ಲೈವ್ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ಭಕ್ತ ಸಾಗರ ಕೂಡ ಇಲ್ಲಿ ಹರಿದು ಬರ್ತಾ ಇದೆ ಆ ಒಂದು ದರ್ಶನಕ್ಕೆ. ಹಾಗಾಗಿ ಒಂದು ರೀತಿಯಾಗಿ ಇಲ್ಲಿ ಅಯೋಧ್ಯೆಯಲ್ಲಿ ಏನೇ ಕಾರ್ಯಕ್ರಮಗಳು ನಡೆದರೂ ಕೂಡ ಅದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗೋದ್ರಲ್ಲಿ ನೋ ಡೌಟ್. ಅದರಲ್ಲೂ ಕೂಡ ಒಂದು ಕಡೆ ಅಯೋಧ್ಯೆ, ರಾಮಲಲ್ಲನ ಮೂರ್ತಿ, ಮತ್ತೊಂದು ಕಡೆ ಶ್ರೀರಾಮನವಮಿ. ಹಾಗಾಗಿ ಎಲ್ಲವೂ ಕೂಡ ಇವತ್ತು ಮೆರುಗು ತಂದಿದೆ. ಹಾಗಾಗಿ ಇಲ್ಲಿ ಭಕ್ತ ಸಾಗರ ಹರಿದು ಬರ್ತಾ ಇದೆ, ಮತ್ತೊಂದು ಕಡೆ ಪೂಜೆ ಪುರಸ್ಕಾರ ಎಲ್ಲವೂ ಕೂಡ ನಡೀತಾ ಇದೆ. ಹಿಂದೂ ಧರ್ಮದಲ್ಲಿ ಅತ್ಯಂತ ವಿಶೇಷವಾಗಿ ಆಚರಣೆ ಮಾಡಲಾಗುವಂಥ ಶ್ರೀರಾಮನವಮಿ ಹಬ್ಬ ಕೂಡ. ಹಾಗಾಗಿ ಅಯೋಧ್ಯೆಯಲ್ಲಿ ಬಹಳ ವಿಶೇಷವಾಗಿ ಆಚರಣೆ ಮಾಡಲಾಗ್ತಾ ಇದೆ. ಇವತ್ತು ಮಾರ್ಚ್ 27 ಶುಕ್ರವಾರ. ಹಾಗಾಗಿ ಒಂದು ಕಡೆ ಶುಕ್ರವಾರ, ಮತ್ತೊಂದು ಕಡೆ ಶ್ರೀರಾಮನವಮಿ ಹಬ್ಬದ ವಾತಾವರಣ. ಅದರಲ್ಲೂ ಕೂಡ ಅಯೋಧ್ಯೆಯಲ್ಲಿ ಯಾವ ರೀತಿಯಾಗಿ ಹಬ್ಬದ ವಾತಾವರಣ ಇದೆ ಅಂಥೇಳಿ ನೋಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವ ಹಾಗೂ ಪವಿತ್ರ ಹಬ್ಬಗಳಲ್ಲಿ ಶ್ರೀರಾಮನವಮಿ ಕೂಡ ಒಂದಾಗಿರುವಂಥದ್ದು. ಹಾಗಾಗಿ ಶ್ರೀರಾಮನವಮಿಯ ದಿನ ರಾಮಲಲ್ಲನಿಗೆ ವಿಶೇಷವಾದಂಥ ಪೂಜೆ ಪುರಸ್ಕಾರ ಎಲ್ಲವೂ ಕೂಡ ಮಾಡಲಾಗುತ್ತೆ. ಇನ್ನು ನಾಡಿನ ಎಲ್ಲೆಡೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ. ಅಯೋಧ್ಯೆಯಲ್ಲೂ ಕೂಡ ಈ ರೀತಿಯಾಗಿ ಆಚರಣೆ ಮಾಡಲಾಗ್ತದೆ.